ಅರ್ಜುನ್ ನಿವಾಸಕ್ಕೆ ಹಲವು ಗಣ್ಯರು ಭೇಟಿ ಕೊಟ್ಟಿದ್ದಾರೆ. ಹಲವು ಹಿತೈಷಿಗಳು, ಚಿತ್ರರಂಗದ ಹಲವು ಗಣ್ಯರು, ನಟರುಗಳು, ನಟಿಯರು ಬಂದು ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲು ಅರ್ಜುನ್ ನಿವಾಸಕ್ಕೆ ಕನ್ನಡದ ಉಪೇಂದ್ರ ಕೂಡ ಭೇಟಿ ಕೊಟ್ಟಿದ್ದಾರೆ. ಉಪೇಂದ್ರ ಹಾಗೂ ಲಹರಿ ವೇಲು ಭೇಟಿ ಕೊಟ್ಟಿದ್ದಾರೆ. ಉಪೇಂದ್ರ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ, UI ರಿಲೀಸ್ ಆಗ್ತಾ ಇದೆ. ಅದು 4-5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದರ ಪ್ರಚಾರಕ್ಕೆ ಅಂತ ಹೈದರಾಬಾದ್ಗೆ ತೆರಳಿದಂತಹ ಸಂದರ್ಭದಲ್ಲಿ ನಟ ಉಪೇಂದ್ರ ಹಾಗೂ ಲಹರಿ ವೇಲು ಇಬ್ರು ಕೂಡ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ತೆರಳಿ ಭೇಟಿ ಕೊಟ್ಟಿದ್ದಾರೆ. ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದಂಥವರು ಲಹರಿ ವೇಲು ಅವರು ಹಾಗೂ ಉಪೇಂದ್ರ ಇವರೆಲ್ಲ ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದಂತಹ ಪಿಲ್ಲರ್ಗಳು ಅಂತಲೇ ಹೇಳಬೇಕು. ಎಷ್ಟೋ 2.5 ದಶಕ 3 ದಶಕದಿಂದ ಇರೋವಂಥವ್ರು. ಅಫ್ಕೋರ್ಸ್ ಸಿನಿ ಕುಟುಂಬಗಳು ಎಲ್ಲರೂ ಒಬ್ರಿಗೊಬ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೋಗಿ ಭೇಟಿ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವ್ರನ್ನ. ನಟ ದರ್ಶನ್ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಲಹರಿ ವೇಲು ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಲಹರಿ ವೇಲು ಮಾತನಾಡಿದ್ದಾರೆ. ಅಲ್ಲು ಅರ್ಜುನ್ ಅವರ ಬಂಧನದ ಹೈಡ್ರಾಮಾ ಈಗ ಅವರ ಬಂಧ ಮುಕ್ತರಾಗಿದ್ದಾರೆ. ಕನ್ನಡದ ಫಸ್ಟ್ ಚಾನಲ್ ಅಲ್ಲು ಅರ್ಜುನ್ ಅವರ ಬಂಧನಕ್ಕೆ ಗ್ರೌಂಡ್ ರಿಪೋರ್ಟ್ ಹೈದರಾಬಾದ್ನಲ್ಲಿದ್ದು ಸಂಪೂರ್ಣವಾದಂಥ ವಿವರವನ್ನು ಜನರ ಮುಂದೆ ತೆರೆದಿಡ್ತಾ ಇದೆ. ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರ ಕುಟುಂಬದವರು, ಅವರ ಸ್ನೇಹಿತರು ಸೇರಿದಂತೆ ಅವರ ಅಭಿಮಾನಿಗಳು, ಫ್ಯಾನ್ಸ್ ಎಲ್ಲರೂ ಕೂಡ ಬಂದು ಅವರ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಅದರ ನಡುವೆ ಕನ್ನಡದ ಮಾನ್ಯ ಲಹರಿ ವೇಲು ಅವರು ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡಿಸಿ ಈಗ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಅಲ್ಲು ಅರ್ಜುನ್ ಅವ್ರನ್ನ ತಾವು ಭೇಟಿ ಮಾಡಿದ್ರಿ, ಏನಂದ್ರು ತಂಬಳಿಯಲ್ಲಿ? ಸರ್, ಅಲ್ಲು ಅರ್ಜುನ್ ಭಾಳ ಸಣ್ಣ ವಯಸ್ಸಿಂದ ನೋಡಿದ್ದೀವಿ ನಾವು. ಇಡೀ ಫ್ಯಾಮಿಲಿ ನಮ್ಮ ಕುಟುಂಬಕ್ಕೆ ಭಾಳ ಹತ್ರ. ಮನೋರಂಜನ್ಗೆ ಭಾಳ ಕ್ಲೋಸ್ ಫ್ರೆಂಡು ಅಲ್ಲು ಅರವಿಂದ್ ಸಾಹೇಬ್ರು 40 ವರ್ಷಗಳಿಂದ. ಸೊ ನಿನ್ನೆ ಈ ಇನ್ಸಿಡೆಂಟ್ ಆದಾಗ ನಮಗೂ ಒಂದು ಸ್ವಲ್ಪ ಒಂಥರ ಗಾಬರಿ ಆಯಿತು. ಏನಪ್ಪ ಇದು, ಆಮೇಲೆ ಕಲಾವಿದರಿಗೆ ಹಿಂಗೆಲ್ಲ ಆಗ್ತಾಯಿದೆಯಾ ಅಂತ ಅಂದ್ಬಿಟ್ಟು. ಕಲಾವಿದರು ಅಂದರೆ ನಮ್ಮ ಪ್ರಾಣ ಸರ್. ಅದ್ರ ಜೊತೆಗೆ ಇವ್ರು ನಮ್ಮ ಭಾಳ ಹತ್ರ ಕೂಡ. ನಮ್ಗೆ ಇನ್ಸಿಡೆಂಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸರಿ, ಇವತ್ತು UI ಪ್ರಮೋಷನ್ ಇತ್ತು, ಉಪೇಂದ್ರ ಸಾಹೇಬ್ರ ಜೊತೆಲಿ ಇಲ್ಲಿ ಬಂದು. ಸೊ ಬಂದಾಗ ಒಂದು 10 ನಿಮಿಷ ಹೋಗಿ ಭೇಟಿಯಾಗಿ ಬರೋಣ, ಅವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ಹೋದಾಗ ಭಾಳ ಚೆನ್ನಾಗಿ ರಿಸೀವ್ ಮಾಡಿದ್ರು. ನಗ್ನಗ್ತಾ ಭಾಳ ಸಂತೋಷ ಪಟ್ಟರು ನಾವು ಹೋಗಿದ್ದಕ್ಕೆ. ನಾವು ಹೇಳ್ದು ಕಲೆಗೆ ಕಲಾವಿದರಿಗೆ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ, ವಿ ಆರ್ ವಿತ್ ಯು ಅಂತ ಹೇಳಿ ಬಂದು. ಈ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಟಚ್ಡ್. ಸರ್, ಒಬ್ಬ ರಾಷ್ಟ್ರಪತಿ ಪದಕ ವಿಜೇತ ನಟನನ್ನು ಆತನ ಮನೆಗೆ ಬಂದು ಕನಿಷ್ಠ ಗೌರವ ಇಲ್ಲದೆ ಆತ ಬೆಡ್ರೂಮಲ್ಲಿದ್ದಾಗ ಆತನನ್ನು ಕರೆದುಕೊಂಡು ಹೋಗೋದು ಎಷ್ಟು ಸರಿ ಸರ್? ಸರಿದು ಸತ್ಯ ಹೇಳಬೇಕು ಅಂತಂದರೆ, ಕಲೆಗೆ ಕಲಾವಿದರಿಗೆ ಈ ಥರದ್ದು ಯಾರಿಗೂ ಆಗಬಾರ್ದು, ಇಲ್ಲೂ ಆಗಬಾರ್ದು, ಇಡೀ ದೇಶದಲ್ಲಿ. ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಾಜಕೀಯ 1000 ಇರ್ಬೋದು, ಯಾವುದೇ ಪಕ್ಷ ಏನೇ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ರಾಜಕೀಯಕ್ಕೂ ಕಲೆಗೂ ಸಂಬಂಧ ಇಲ್ಲ. ಕಲೆಗೆ ರಾಜಕೀಯವನ್ನು ಯಾವತ್ತೂ ಮಿಕ್ಸ್ ಮಾಡಬೇಡಿ ದಯಮಾಡಿ. ಕಲಾವಿದನ್ನ ಕಲೆಯನ್ನು ಹಾಗೆ ಬಿಡಿ. ಈ ನದಿಯಲ್ಲಿ ನೀರದಂಗೆ ಹರಿತಾ ಇರುತ್ತದು, ಅದು ಬಿಟ್ಬಿಟ್ಟು ಹರಿಯೋ ನೀರಿಗೆ ಕಲ್ಲಾಕೋಕೆ ಹೋಗ್ಬೇಡಿ ಯಾರೂ. ಅಷ್ಟು ಮಾತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಸಹಜವಾಗಿ ತಾವು ಕೂಡ ಪ್ರೀಮಿಯರ್ ಶೋಗಳಿಗೆ ಹೋಗೋದು ಸಹಜ. ಅದು ಇಂಥ ಸಮಯದಲ್ಲಿ ದುರಂತ ಆಯಿತು ಅಂಥೇಳಿ ಆ ನಾಯಕ ನಟನನ್ನು ಹೊಣೆ ಮಾಡೋದು ಎಷ್ಟು ಸರಿ ಅನಿಸುತ್ತೆ ಸರ್ ತಮಗೆ? ಸರ್ ನೋಡಿ, ಕೆಲವು ಸಂದರ್ಭಗಳಲ್ಲಿ ಯಾರ ಕೈಲೂ ಇರೋದಿಲ್ಲ. ಯಾಕಂದರೆ ಒಂದು ನಾಯಕ ನಟನ ನೋಡಬೇಕು ಅಂತಂದಾಗ 1000 ಜನ ಬರ್ತಾರೆ ಫ್ಯಾನ್ಸ್ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಜನ ಸಭೆ ಸಮಾರಂಭಗಳಾದಾಗ ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಏನಾದರೂ ಒಂದು ದುರಂತ ಆದರೆ ಅದು ಇವ್ರ ಮೇಲೆ ಹೊಣೆ ಮಾಡಲಿಕ್ಕೆ ಇದು ಅಕ್ಷರತಃ ನನಗೇನೋ ಸರಿ ಅನಿಸ್ತಾ ಇಲ್ಲ ಸರ್. ಯಾಕೆಂದರೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ಏನೋ ದುರಂತ ಆಗಬೇಕು ಅಂತ ಮಾಡೋದಿಲ್ಲ. ಗೊತ್ತಿಲ್ಲದೆ ಆಗ್ಬಿಡುತ್ತೆ, ಅದಕ್ಕೆ ಯಾರು ಹೊಣೆ ತೊಗೊತಾರೆ ಹೇಳಲಿಕ್ಕಾಗಲ್ಲ. ಮ್ಯಾಕ್ಸಿಮಮ್ಮು ಇವರೇ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ. ಕಲಾವಿದರು ಹೋಗ್ಬಿಟ್ಟು ಅವ್ರ ಫ್ಯಾನ್ಸನ್ನು ತಿಳಿಯೋಕ್ಕಾಗಲ್ಲ. ಇಟ್ಸ್ ಅದು ಯಾರು ಕೂಡ ಕೈ ಮಿತಿ ಮೀರೋದಾಗ ಏನಾಗುತ್ತೆ ಅಂತ ಯಾರ ಕೈಲೂ ಇಲ್ಲ ಅದು. ಸೊ ಅದನ್ನು ಇವ್ರು ಹೊಣೆ ಮಾಡೋದ್ರಲ್ಲಿ ಅಷ್ಟು ಸರಿಯಲ್ಲ ಅನಿಸುತ್ತೆ ಸರ್. ಸರ್, ಇಂಥ ಸಮಯದಲ್ಲಿ ಒಬ್ಬ ನಟನಿಗೆ ಸಂಕಷ್ಟ ಆದಾಗ ತಾವೆಲ್ಲರೂ ಕೂಡ ಕಲಾವಿದರು ಆತನ ಜೊತೆಗೆ ನಿಂತಿದ್ದು ಅಥವಾ ನಿಲ್ಲಬೇಕಾದಂಥ ಅಗತ್ಯ ಎಷ್ಟಿದೆ ಸರ್ ಈ ಸಮಯದಲ್ಲಿ? ಒಂದು ಮಾತ್ರ ಹೇಳ್ತೀವಿ ಸರ್, ಕಲೆಗೆ ಕಲಾವಿದರಿಗೆ ಯಾರು ಬೆಲೆ ಕೊಡ್ತಾರೋ ಅವರೆಲ್ಲ ಅವ್ರ ಜೊತೆ ಇದ್ದೇ ಇರ್ತಾರೆ. ಕಲೆನ ಮತ್ತು ಕಲಾವಿದರನ್ನ. ಅಲ್ಲು ಅರ್ಜುನ್ ನಿವಾಸಕ್ಕೆ ಹಲವು ಗಣ್ಯರು ಭೇಟಿ ಕೊಟ್ಟಿದ್ದಾರೆ. ಹಲವು ಹಿತೈಷಿಗಳು, ಚಿತ್ರರಂಗದ ಹಲವು ಗಣ್ಯರು, ನಟರುಗಳು, ನಟಿಯರು ಬಂದು ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲು ಅರ್ಜುನ್ ನಿವಾಸಕ್ಕೆ
ಕನ್ನಡದ ಉಪೇಂದ್ರ ಕೂಡ ಭೇಟಿ ಕೊಟ್ಟಿದ್ದಾರೆ. ಉಪೇಂದ್ರ ಹಾಗೂ ಲಹರಿ ವೇಲು ಭೇಟಿ ಕೊಟ್ಟಿದ್ದಾರೆ. ಉಪೇಂದ್ರ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ, UI ರಿಲೀಸ್ ಆಗ್ತಾ ಇದೆ. ಅದು 4-5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದರ ಪ್ರಚಾರಕ್ಕೆ ಅಂತ ಹೈದರಾಬಾದ್ಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ನಟ ಉಪೇಂದ್ರ ಹಾಗೂ ಲಹರಿ ವೇಲು ಇಬ್ರು ಕೂಡ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ತೆರಳಿ ಭೇಟಿ ಕೊಟ್ಟಿದ್ದಾರೆ. ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದಂಥವರು ಲಹರಿ ವೇಲು ಅವರು ಹಾಗೂ ಉಪೇಂದ್ರ ಇವರೆಲ್ಲ ಕನ್ನಡ ಚಿತ್ರರಂಗವನ್ನ ಕಟ್ಟಿ ಬೆಳೆಸಿದಂತಹ ಪಿಲ್ಲರ್ಗಳು ಅಂತಾನೆ ಹೇಳ್ಬೇಕು. ಎಷ್ಟೋ 2.5 ದಶಕ 3 ದಶಕದಿಂದ ಇರುವಂಥವ್ರು. ಅಫ್ಕೋರ್ಸ್ ಸಿನಿ ಕುಟುಂಬಗಳು ಎಲ್ಲರೂ ಒಬ್ರಿಗೊಬ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೋಗಿ ಭೇಟಿ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವ್ರನ್ನ. ನಟ ದರ್ಶನ್ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಲಹರಿ ವೇಲು ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಲಹರಿ ವೇಲು ಮಾತನಾಡಿದ್ದಾರೆ. ಅಲ್ಲು ಅರ್ಜುನ್ ಅವರ ಬಂಧನದ ಹೈಡ್ರಾಮಾ ಈಗ ಅವರ ಬಂಧ ಮುಕ್ತರಾಗಿದ್ದಾರೆ. ಕನ್ನಡದ ಫಸ್ಟ್ ಚಾನಲ್ ಅಲ್ಲು ಅರ್ಜುನ್ ಅವರ ಬಂಧನಕ್ಕೆ ಗ್ರೌಂಡ್ ರಿಪೋರ್ಟ್ ಹೈದರಾಬಾದ್ನಲ್ಲಿದ್ದು ಸಂಪೂರ್ಣವಾದಂಥ ವಿವರವನ್ನು ಜನರ ಮುಂದೆ ತೆರೆದಿಡ್ತಾ ಇದೆ. ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರ ಕುಟುಂಬದವರು, ಅವರ ಸ್ನೇಹಿತರು ಸೇರಿದಂತೆ ಅವರ ಅಭಿಮಾನಿಗಳು, ಫ್ಯಾನ್ಸ್ ಎಲ್ಲರೂ ಕೂಡ ಬಂದು ಅವರ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಅದರ ನಡುವೆ ಕನ್ನಡದ ಮಾನ್ಯ ಲಹರಿ ವೇಲು ಅವರು ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡಿಸಿ ಈಗ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಅಲ್ಲು ಅರ್ಜುನ್ ಅವ್ರನ್ನ ತಾವು ಭೇಟಿ ಮಾಡಿದ್ರಿ, ಏನಂದ್ರು ತಂಬಳಿಯಲ್ಲಿ? ಸರ್, ಅಲ್ಲು ಅರ್ಜುನ್ ಭಾಳ ಸಣ್ಣ ವಯಸ್ಸಿಂದ ನೋಡಿದ್ದೀವಿ ನಾವು. ಇಡೀ ಫ್ಯಾಮಿಲಿ ನಮ್ಮ ಕುಟುಂಬಕ್ಕೆ ಭಾಳ ಹತ್ರ. ಮನೋರಣ್ಣನಿಗೆ ಭಾಳ ಕ್ಲೋಸ್ ಫ್ರೆಂಡು ಅಲ್ಲು ಅರವಿಂದ್ ಸಾಹೇಬ್ರು 40 ವರ್ಷಗಳಿಂದ. ಸೊ ನಿನ್ನೆ ಈ ಇನ್ಸಿಡೆಂಟ್ ಆದಾಗ ನಮಗೂ ಒಂದು ಸ್ವಲ್ಪ ಒಂಥರ ಗಾಬರಿ ಆಯಿತು. ಏನಪ್ಪ ಇದು, ಆಮೇಲೆ ಕಲಾವಿದರಿಗೆ ಹಿಂಗೆಲ್ಲ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಕಲಾವಿದರು ಅಂದರೆ ನಮ್ಮ ಪ್ರಾಣ ಸರ್. ಅದ್ರ ಜೊತೆಗೆ ಇವ್ರು ನಮ್ಮ ಭಾಳ ಹತ್ರ ಕೂಡ. ನಮ್ಗೆ ಇನ್ಸಿಡೆಂಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸರಿ, ಇವತ್ತು UI ಪ್ರಮೋಷನ್ ಇತ್ತು, ಉಪೇಂದ್ರ ಸಾಹೇಬ್ರ ಜೊತೆಲಿ ಇಲ್ಲಿ ಬಂದು. ಸೊ ಬಂದಾಗ ಒಂದು 10 ನಿಮಿಷ ಹೋಗಿ ಭೇಟಿಯಾಗಿ ಬರೋಣ, ಅವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ಹೋದಾಗ ಭಾಳ ಚೆನ್ನಾಗಿ ರಿಸೀವ್ ಮಾಡಿದ್ರು. ನಗ್ನಗ್ತಾ ಭಾಳ ಸಂತೋಷ ಪಟ್ಟರು ನಾವು ಹೋಗಿದ್ದಕ್ಕೆ. ನಾವು ಹೇಳ್ದು ಕಲೆಗೆ ಕಲಾವಿದರಿಗೆ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ, ವಿ ಆರ್ ವಿತ್ ಯು ಅಂತ ಹೇಳಿ ಬಂದು. ಈ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಟಚ್ಡ್. ಸರ್, ಒಬ್ಬ ರಾಷ್ಟ್ರಪತಿ ಪದಕ ವಿಜೇತ ನಟನನ್ನು ಆತನ ಮನೆಗೆ ಬಂದು ಕನಿಷ್ಠ ಗೌರವ ಇಲ್ಲದೆ ಆತ ಬೆಡ್ರೂಮಲ್ಲಿದ್ದಾಗ ಆತನನ್ನು ಕರೆದುಕೊಂಡು ಹೋಗೋದು ಎಷ್ಟು ಸರಿ ಸರ್? ಸರಿದು. ಸತ್ಯ ಹೇಳಬೇಕು ಅಂತಂದರೆ ಕಲೆಗೆ ಕಲಾವಿದರಿಗೆ ಈ ಥರದ್ದು ಯಾರಿಗೂ ಆಗಬಾರ್ದು, ಇಲ್ಲೂ ಆಗಬಾರ್ದು, ಇಡೀ ದೇಶದಲ್ಲಿ. ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಾಜಕೀಯ 1000 ಇರ್ಬೋದು, ಯಾವುದೇ ಪಕ್ಷ ಏನೇ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ರಾಜಕೀಯಕ್ಕೂ ಕಲೆಗೂ ಸಂಬಂಧ ಇಲ್ಲ. ಕಲೆಗೆ ರಾಜಕೀಯವನ್ನು ಯಾವತ್ತೂ ಮಿಕ್ಸ್ ಮಾಡಬೇಡಿ ದಯಮಾಡಿ. ಕಲಾವಿದನ್ನ ಕಲೆಯನ್ನು ಹಾಗೆ ಬಿಡಿ. ಈ ನದಿಯಲ್ಲಿ ನೀರದಂಗೆ ಹರಿತಾ ಇರುತ್ತದು, ಅದು ಬಿಟ್ಬಿಟ್ಟು ಹರಿಯೋ ನೀರಿಗೆ ಕಲ್ಲಾಕೋಕೆ ಹೋಗ್ಬೇಡಿ ಯಾರನ್ನು. ಅಷ್ಟು ಮಾತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಸಹಜವಾಗಿ ತಾವು ಕೂಡ ಪ್ರೀಮಿಯರ್ ಶೋಗಳಿಗೆ ಹೋಗೋದು ಸಹಜ. ಅದು ಇಂಥ ಸಮಯದಲ್ಲಿ ದುರಂತ ಆಯಿತು ಅಂಥೇಳಿ ಆ ನಾಯಕ ನಟನನ್ನು ಹೊಣೆ ಮಾಡೋದು ಎಷ್ಟು ಸರಿ ಅನಿಸುತ್ತೆ ಸರ್ ತಮಗೆ? ಸರ್ ನೋಡಿ, ಕೆಲವು ಸಂದರ್ಭಗಳಲ್ಲಿ ಯಾರ ಕೈಲೂ ಇರೋದಿಲ್ಲ. ಯಾಕಂದರೆ ಒಂದು ನಾಯಕ ನಟನ ನೋಡಬೇಕು ಅಂತಂದಾಗ 1000 ಜನ ಬರ್ತಾರೆ ಫ್ಯಾನ್ಸ್ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಜನ ಸಭೆ ಸಮಾರಂಭಗಳಾದಾಗ ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಏನಾದರೂ ಒಂದು ದುರಂತ ಆದರೆ ಅದು ಇವ್ರ ಮೇಲೆ ಹೊಣೆ ಮಾಡಲಿಕ್ಕೆ ಇದು ಅಕ್ಷರತಃ ನನಗೇನೋ ಸರಿ ಅನಿಸ್ತಾ ಇಲ್ಲ ಸರ್. ಯಾಕೆಂದರೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ಏನೋ ದುರಂತ ಆಗಬೇಕು ಅಂತ ಮಾಡೋದಿಲ್ಲ. ಗೊತ್ತಿಲ್ಲದೆ ಆಗ್ಬಿಡುತ್ತೆ. ಅದಕ್ಕೆ ಯಾರು ಹೊಣೆ ತೊಗೊತಾರೆ ಹೇಳಲಿಕ್ಕಾಗಲ್ಲ. ಮ್ಯಾಕ್ಸಿಮಮ್ಮು ಇವರೇ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ. ಕಲಾವಿದರು ಹೋಗ್ಬಿಟ್ಟು ಅವ್ರ ಫ್ಯಾನ್ಸನ್ನು ತಿಳಿಯೋಕ್ಕಾಗಲ್ಲ. ಇಟ್ಸ್ ಅದು ಯಾರು ಕೂಡ ಕೈ ಮಿತಿ ಮೀರೋದಾಗ ಏನಾಗುತ್ತೆ ಅಂತ ಯಾರ ಕೈಲೂ ಇಲ್ಲ ಅದು. ಸೊ ಅದನ್ನು ಇವ್ರು ಹೊಣೆ ಮಾಡೋದ್ರಲ್ಲಿ ಅಷ್ಟು ಸರಿಯಲ್ಲ ಅನಿಸುತ್ತೆ ಸರ್. ಸರ್, ಇಂಥ ಸಮಯದಲ್ಲಿ ಒಬ್ಬ ನಟನಿಗೆ ಸಂಕಷ್ಟ ಆದಾಗ ತಾವೆಲ್ಲರೂ ಕೂಡ ಕಲಾವಿದರು ಆತನ ಜೊತೆಗೆ ನಿಂತಿದ್ದು ಅಥವಾ ನಿಲ್ಲಬೇಕಾದಂಥ ಅಗತ್ಯ ಎಷ್ಟಿದೆ ಸರ್ ಈ ಸಮಯದಲ್ಲಿ? ಸತ್ಯವಾದ ಒಂದು ಮಾತ್ರ ಹೇಳ್ತೀವಿ ಸರ್, ಕಲೆಗೆ ಕಲಾವಿದರಿಗೆ ಯಾರು ಬೆಲೆ ಕೊಡ್ತಾರೋ ಅವರೆಲ್ಲ ಅವ್ರ ಜೊತೆ ಇದ್ದೇ ಇರ್ತಾರೆ. ಕಲೆನ ಮತ್ತು ಕಲಾವಿದರನ್ನ